ಇಂಜಿನ್ ಟೈಮಿಂಗ್ ವೀಲ್ ಮಾರ್ಕ್ ಅಡ್ವಾನ್ಸ್ ಆಗಿದ್ದಕ್ಕೆ ಇಂಜನ್ ಓವರ್ ಹೀಟ್ ಆಗ ಅಂತ ಬಿಟ್ಟೈತಿ ಇವತ್ತ. ನಮಸ್ಕಾರಪ್ಪ, ನಾವು ಕರ್ನಾಟಕ ಮಂದಿಗೆ ನಾನು ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಕ್ ಶುರು ಮಾಡ್ಬಿಡು. ಒಂದು HMT 35-20 ಟ್ರ್ಯಾಕ್ಟರ್ ಬಂದಿತ್ತು. ಇಂಜನ್ ಓವರ್ ಹೀಟ್ ಆಗ ಅಂತಿತ್ತು. ನಾ ಫ್ರಂಟ್ ಸ್ವಲ್ಪ ಬಿಚ್ಚಿಕ್ಯಾಸಿನ ಫುಲ್ ಅದು ಕಡೆಯಾಗ ತೆಗೆದ ಟೈಮಿಂಗ್ ಕವರ್ ಕಡೆಯಾಗ ತೆಗಿಯಕಂತೂ ಚಲ್ ಮಾಡ್ಬಿಟ್ಟೆ. ನೀನ ಟೈಮಿಂಗ್ ಕವರ್ ಅಂತೂ ಕಡೆಯಾಗ ತೆಗೆದ್ಬಿಟ್ಟೆ. ನೀನ ಟೈಮಿಂಗ್ ವೀಲ್ ಮಾರ್ಕ್ ಚೆಕ್ ಮಾಡಂತೇನೆ. ಎರಡ್ ವೀಲ್ ಅಂತೂ ಓಕೆ ಐತಿ. ನಾ ಕ್ರಾಂಕ್ ಶಾಫ್ಟ್ ಟೈಮಿಂಗ್ ವೀಲ್ ಮಾರ್ಕ್ ಒಂದು ಅಡ್ವಾನ್ಸ್ ಐತೆ. ಅಡ್ವಾನ್ಸ್ ಇದಕ್ಕೆ ಪಿಸ್ಟನ್ ಟಾಪಿಕ್ ಬರ್ತಿರ್ಕಿಲ್ಲ, ಅದ್ರ ಸಂಬಂಧ ಮಿಸ್ ಫೈರಿಂಗ್ ಅದು ಹಾಕಿತ್ತಿನ. ಈ ಸಲ ಫುಲ್ ಕಂಡೀಷನ್ ಕೆಲಸ ಮಾಡಿಕೊಡೋಣ ಅಂತಿನ. ಹೆಡ್ ಬಿಚ್ಚಿಕ್ಯಾಸಿನ ನೀರಿನ ಸರ್ಕ್ಯುಲೇಟ್ ಅದು ಚೆಕ್ ಮಾಡೋದಿತ್ತಿನ. ಹೆಡ್ ಬಿಚ್ಚಾಕಂತ ಚಲ್ ಮಾಡಿಬಿಟ್ಟೆ. ಟ್ಯಾಪಿಟ್ ಕರೋದ್ ಕಡೆ ಆಗ್ತದ ಕ್ಯಾಸಿನ ರಾಕರ್ ಪುಷ್ ರಾಡೋದು ಕಡೆ ಆಗ್ತದ ಕ್ಯಾಸ್ ಹೆಡ್ ಬೋಲ್ಟ್ ಒಂದೆರಡು ಬಿಚ್ಚಾಕಂತ ಚಲ್ ಮಾಡಿಬಿಟ್ಟೆ. ಮೂರು ಹೆಡ್ ಅಂತೂ ಕಡೆ ತೆಗಿಯಾಕಂತ ಚಲ್ ಮಾಡಿಬಿಟ್ಟೆ. ಹೆಡ್ ಗೆ ನೀರ್ ಹಾಕಿ ಚೆಕ್ ಮಾಡಂತೇವೆ. ಎರಡ್ ಹೆಡ್ಡಿನ ನೀರಂತೂ ಫುಲ್ ಸರ್ಕ್ಯುಲೇಟ್ ಅಂತೂ ಫುಲ್ ಸ್ಪೀಡ್ ಐತೆ. ಒಂದ್ ಹೆಡ್ಡಿನ ನೀರಿನ ಹೋಲ ಬಂದೈತೆ. ಅದ್ರ ಸಂಬಂಧ ಇಂಜನ್ ಓವರ್ ಹೀಟ್ ಅಂತಿತ್ತ. ಬಾಳ ಮಂದಿ ಮೆಸೇಜ್ ಮಾಡಿ ಹೇಳ್ತೀರಿ ಇಂಜನ್ ಓವರ್ ಹೀಟ್ ಬಾಳ ಆಕೈತೆ ಅಂತ. ರೇಡಿಯೇಟರ್ ಸರ್ವಿಸಿಂಗ್ ಮಾಡಿದ್ರು ಓವರ್ ಹೀಟ್ ಅಂತಿತ್ತ ಅಂದ್ರೆ ಹೆಡ್ಡಿನ ಒಳಗ ನೀರಿನ ಹೋಲ್ ಬಂದಾಗಿರ್ತಾವ. ಅವನು ಹೆಡ್ ಬಿಚ್ಕ್ಯಾಸ ಎಸಿಡ್ ಹಾಕ್ಸಾಕ್ ಕೊಟ್ರೆ ಅಂದ್ರೆ ನೀರ್ ಸರ್ಕ್ಯುಲೇಟ್ ಬರಬರಿ ಆಗ ಅಂತಂದ್ರೆ ಇಂಜನ್ ಓವರ್ ಹೀಟ್ ಒಟ್ಟ ಆಗುದಿಲ್ಲ. ಟೈಮಿಂಗ್ ವೀಲ್ ಮಾರ್ಕ್ ಚೇಂಜ್ ಐತೆ ಅಂದಿದ್ನಲ್ಲ. ಒಂದ್ ತಿಂಗಳ ಹಿಂದೆ ಒಂದ್ ಟ್ರ್ಯಾಕ್ಟರ್ ಬಂದಿತ್ತು. ಆ ಟ್ರ್ಯಾಕ್ಟರ್ ಇಂಜನ್ ಓವರ್ ಹೀಟ್ ಹಾಕ್ಯಾಸ ಹೊಳಮಳ ಹೆಡ್ ಗ್ಯಾಸ್ಕೆಟ್ ಹೊಂಟಿದ್ದು. ಟೈಮಿಂಗ್ ಚೆಕ್ ಮಾಡೋತ್ಲೆ ಕ್ರಾಂಕ್ ಶಾಫ್ಟ್ ಟೈಮಿಂಗ್ ವೀಲ್ ಮಾರ್ಕ್ ಅಡ್ವಾನ್ಸ್ ಇತ್ತು. ಸ್ಟಾರ್ಟಿಂಗ್ ಗಾಡಿ ಬಿಸ್ದಾಗ ಒಂದು ಟೈಮಿಂಗ್ ವೀಲ್ ತೋರ್ಸಿದ್ನಲ್ಲ, ಆ ಟ್ರ್ಯಾಕ್ಟರ್ ಅಡ್ವಾನ್ಸ್ ಇದ್ದಿದ್ದ. ಈ ಟ್ರ್ಯಾಕ್ಟರ್ ಅದ ಸೇಮ್ ವೀಲ್ ಹಾಕ್ಬಿಟ್ಟಾರ. ಅದರ ಸಂಬಂಧ ಇಂಜನ್ ಓವರ್ ಹೀಟ್ ಆಗ ಅಂತ ಬಿಟ್ಟಿತ್ತ. ಒಂದ್ ತಿಂಗಳಿಂದ HMT 3511 ಟ್ರ್ಯಾಕ್ಟರ್ ಬಂದಿತ್ತು. ಆ ಟ್ರ್ಯಾಕ್ಟರ್ ಟೈಮಿಂಗ್ ವೀಲ್ ಅಡ್ವಾನ್ಸ್ ಆಗಿತ್ತು. ಇಂಜನ್ ಓವರ್ ಹೀಟ್ ಹಾಕ್ಯಾಸ ಹೊಳಮಳ ಗ್ಯಾಸ್ಕೆಟ್ ಹೊಂಟಿ ಬಿಟ್ಟಿದ್ದು. ಈ ಟ್ರ್ಯಾಕ್ಟರ್ ಇಂಜನ್ ಪಿಕಪ್ ಕಡಿಮೆ, ಎವರೇಜ್ ಜಾಸ್ತಿ. ಅದ್ರ ಸಂಬಂಧ ಇಂಜನ್ ಹೀಟ್ ಹಾಕಿತ್ತ ಗ್ಯಾಸ್ಕೆಟ್ ಅದು ಏನಾಗಿರ್ಲಿಲ್ಲ. ಮೂರು ಹೆಡ್ ಅಂತೂ ಹೆಡ್ ವಾಲ್ ಸೀಟ್ ಅಂತೂ ಹೊಡ್ಸೊಂಡ್ ಬಂದ್ಬಿಟ್ಟಾರ. ಹೆಡ್ ವಾಲ್ ಆಯಿಲ್ ಸೀಲ್ ಎಲ್ಲಾ ಬಂದ್ಬಿಟ್ಟಾವ. ಮೂರು ಹೆಡ್ ಅಂತೂ ಫುಲ್ ರೆಡಿ ಆಗಿಬಿಟ್ಟಾವ. ಹೆಡ್ ಅಂತೂ ಫಿಟ್ ಮಾಡಕಂತೂ ಚಲೋ ಮಾಡಿಬಿಟ್ಟೇವಿನ. ಮೂರು ಹೆಡ್ ಅಂತೂ ಫಿಟ್ ಆಗಿಬಿಟ್ಟಾವ. ಹೆಡ್ ಬೋಲ್ಟ್ ಅದು ಲಾಕ್ ಮಾಡ್ಕ್ಯಾಸ ಮೂರು ನಾಜಲ್ ರೀಕಂಡೀಷನ್ ಮಾಡ್ಸೊಂಡ್ ಬಂದಾರಿನ. ನಾಜಲ್ ಫಿಟ್ ಆಗಿಬಿಟ್ಟಾವ. ವಾಲ್ ಸೀಟಿಂಗ್ ಎಲ್ಲ ಓಕೆ ಆಗ್ಬಿಟ್ಟೈತಿ. ಇಂಜನ್ ಅಂತೂ ಚಲೋ ಮಾಡಿಬಿಟ್ಟೇವಿ. ಇಂಜನ್ 2 ತಾಸು ಚಲೋ ಇಟ್ಟು ಇಂಜನ್ ಓವರ್ ಹೀಟ್ ಅಂತೂ ಏನಾಗಿಲ್ಲ. ಗಾಡಿ ಫೈರಿಂಗ್ ಒಂದ್ ಸ್ವಲ್ಪ ಕೇಳ್ರಿ ಮತ್ತ. ಹಂಗ ಲಾಗ್ ಇಷ್ಟ ಲೈಕ್ ಅಂಡ್ ಫಾಲೋ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ನೆಕ್ಸ್ಟ್ ಲಾಗ್ದಾಗ ಸಿಗುನಂತ.